ಬಂತಪ್ಪ ಆಂಟಿ ನಾನೊಂದು ಆಗ ನಾನು ನಿಮ್ಮ ರೋಡ್ ರೋಮಿಯೋ ದಿಲೀಪ್ ಪೈ. ನಮ್ಮ ಸ್ನೇಹಿತರಾದಂಥ ಹೆಟ್ರಿಕ್ ಸೂರಿ ಅವರು ಅವರ ಗುರುಗಳಾದ ರಘುವೀರ್ ಸರ್ಗೋಸ್ಕರ ಅವರ ಸವಿ ನೆನಪಲ್ಲಿ ಒಂದು ಸಂಗೀತ ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದಾರೆ. 24ನೇ ತಾರೀಕು ಇದೇ ಸೆಪ್ಟೆಂಬರ್ 24ರಂದು ನಯನ ಸಭಾಂಗಣ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಸೊ ಎಲ್ಲರೂ ಬಂದು ನಿಮ್ಮ ಟ್ಯಾಲೆಂಟನ್ನು ತೋರಿಸ್ಬೋದು. ನಿಮ್ಮ ಟ್ಯಾಲೆಂಟು ನಮ್ಮ ಇವರ ಸೂರ್ಯವರ ಸಪೋರ್ಟು ಇರುತ್ತೆ. ಖಂಡಿತವಾಗ್ಲೂ ನಿಮ್ಮ ಹೆಸರನ್ನು ನೋಂದಾಯಿಸಿ. ಈಗಲೇ ನಾನು ಬರ್ತಾಯಿದ್ದೀನಿ, ದಂಪತಿ ಸಮೇತವಾಗಲೂ ನೀವು ಬನ್ನಿ, ಎಂಜಾಯ್ ಮಾಡೋಣ. ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ. ಓಕೆ, ಡೀಟೇಲ್ಸ್ಗಾಗಿ ಲಾಗಿನ್ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಪ್ನ ಶೆಟ್ಟಿಗಾರ್. ಶ್ರೀ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಸಂಗೀತ ಗಾಯನ, ಒಂದು ಕರೋಕೆನ ಆಯೋಜಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಅಂದರೆ ಯಕ್ಷಗಾನ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಈ ಸಿಂಗಿಂಗ್ ಕಾಂಪಿಟೇಷನ್, ಚಿತ್ರಕಲೆ ಆಗಿರ್ಬೋದು, ಎಲ್ಲ ಥರದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಾರೆ. ಸೊ ನೀವು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು. ಸೊ ಇದು ಯಾವಾಗ ಅಂತಂದರೆ ಇದೇ ಬರೋ ಸೆಪ್ಟೆಂಬರ್ 24ಕ್ಕೆ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇದೇ ಸ್ಥಳ ಯಾವುದಂದರೆ ನಯನ ಸಭಾಂಗಣ ರವೀಂದ್ರ ಕಲಾಕ್ಷೇತ್ರದಲ್ಲಿದೆ. ನಾನು ಕೂಡ ಬರ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಸ್ವಪ್ನ ಶೆಟ್ಟಿಗಾರ್, ನಟಿ. ಏನು ವಿಷಯ ಅಂತಂದರೆ ರಘುವೀರ್ ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಸಂಗೀತ ಗಾಯನ ಸಂಜೆ ಕರೋಕೆ ಅಂತ ಆಯೋಜನೆ ಮಾಡಿದ್ದಾರೆ. ಇದೇ ಬರೋ ಸೆಪ್ಟೆಂಬರ್ 24ಕ್ಕೆ ಮಧ್ಯಾಹ್ನ 2 ಗಂಟೆಗೆ ನಡೀತಾ ಇದೆ. ಈ ಹೊಸ ಪ್ರತಿಭೆಗಳಿಗೆ ಇದೊಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ಬೋದು. ಸೊ ಈ ಕಾರ್ಯಕ್ರಮಕ್ಕೆ ನೀವು ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಇದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ನಾನು ಕೂಡ ಬರ್ತಾ ಇದ್ದೀನಿ, ನೀವು ಕೂಡ ಬನ್ನಿ. ಥ್ಯಾಂಕ್ ಯು. ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದರಲ್ಲಿ ಆಯೋಜನೆ ಮಾಡಲಾಗಿದೆ. ಏನಂದರೆ ಇದರಲ್ಲಿ ಯಕ್ಷಗಾನ ಬರುತ್ತೆ, ಭರತನಾಟ್ಯ, ಆದಷ್ಟು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ. ಸೊ ಸಾರಿ So glad you came and finally heard me live. Yeah, first time. Finally, after First time, yeah. My first after 2 years here. Yeah, today she was telling me it's my first live. Our permission. Thank you. ಮಾತಾಡಿ ಹಚ್ಚರಲ್ಲ, ಚೆನ್ನಾಗಿದೆ ನಿಮ್ಮ ಅದೇನೋ ಒಂಥರ ಖುಷಿ. ಫುಲ್ ಮಾಡ್ಬೇಕಾ? ಹಿಂದೆ ಮುಂದೆ ಹಾಕ್ರ ಇಬ್ರು
ನಿಗೆ ಕಾಣುವ ದೇವರು ಇವರೇನಾ? ಸ್ವಲ್ಪ ಅದು ನೀವು ಫಾಸ್ಟ್ ಹೋಗ್ಬೇಡ. ಕಣ್ಣಿಗೆ ಕಾಣುವ ದೇವರು ದಾಮೋದರ್ ಸರ್ ಇವರೇನ ಮಾಡೋ ಬದಲು ಇವರೇನೇ ಮಾಡಕ್ಕಾಗಲ್ವಾ? ಮಾಡ್ಬೋದು. ಇವರೇನ ಅಂದ್ರೆ ಸೃಷ್ಟಿಗೆ ಅದೊಂದು ಗೊತ್ತಿರೋ ವಿಷಯ. ನಾವು ಖುಷಿ ಇವರೇನೇ ಸೂಪರ್ ಅದ. ಮಗನ ಏಳಿಗೆಗೆ ಅವರು ಜಗವ ಮರೆತಾರೋ, ಕಣ್ಣಿಗೆ ಕಾಣುವ ದೇವರು ಇವರೇನೇ. ಪಲ್ಲವಿ ತುಂಡು ಪಲ್ಲವಿ ಓಕೆವಾ? ತುಂಡು ಪಲ್ಲವಿ ಓಕೆ, ತುಂಡು ಪಲ್ಲವಿ ಮಾಡಬೇಕು. ಅಲ್ಲಿ ಪಂಚ್ ಮಾಡಿ